ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಭೈರವ್ ಅಂತ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಬಂದಿದ್ದಕ್ಕೆ. ನನ್ನ ಹೆಸರು ಸಾಯಿ ಭೈರವ್ ಅಂತ. ಇದು ನನ್ನ ಮೂರನೇ ಸಿನಿಮಾ. ಇದು ನಾನು 2 ಮಲಯಾಳಂ ಸಿನಿಮಾ, 1 ತೆಲುಗು ಸಿನಿಮಾ, 1 ಕನ್ನಡ ಸಿನಿಮಾ ಇದು ಮಾಡಿದ್ದೀನಿ. ಅದು ನಮ್ಮ ಡೈರೆಕ್ಟರ್ ಸರ್ ಈ ಕತೆ ಕೇಳಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು. ಆಗಿನ ಟೈಮಲ್ಲಿ ನನಗೆ ಇದೊಂದು ಕ್ಯಾರೆಕ್ಟರ್ ಕೇಳಿ ನಾನು ಆ್ಯಕ್ಚುಲಿ ನಾನು ಬೇರೆ ಇನ್ನೊಂದು ಕ್ಯಾರೆಕ್ಟರ್, ದೊಡ್ಡ ಕ್ಯಾರೆಕ್ಟರ್ ಸಿಕ್ಕಿತ್ತು. ಬಟ್ ಈ ಕ್ಯಾರೆಕ್ಟರ್ ಸರ್ದು ಕತೆ ಕೇಳಿಬಿಟ್ಟು ಇಲ್ಲ ಇದು ಮಾಡಲೇಬೇಕಂತ ಹೇಳ್ಬಿಟ್ಟು ನಾನು ಮಾಡಿದ್ದು ಈ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಮಾಡೋದ್ಮೇಲೆ ನನಗೆ 100% ಶೋರ್ ಇದೆ. ಡೆಫಿನೆಟ್ಲಿ ಈ ಶೇಷ ಅನ್ನೋ ಸಿನಿಮಾ ಇದು ಹೇಗೆ ಆಗಲೇ ಕೇಳಿದ್ರು ಸರ್, ಇವಾಗ 2 ಟೈಮ್ ಕನ್ನಡ ಆಗಲು ಮಲಯಾಳಂ ಅಂತ. ಇದು ಕನ್ನಡದಲ್ಲಿ ಆಗ ರವಿಚಂದ್ರನ್ ಸರ್ ಶಾಂತಿ ಕ್ರಾಂತಿ ಸಿನಿಮಾ ಮಾಡಿದರು. ಒಂದೇ ಕತೆ 2 ಭಾಷೆ, ಅದು ಎಟ್ ಎ ಟೈಮ್ ಶೂಟ್ ಮಾಡೋರು. ಸೊ ಅದೇ ರೀತಿ ನಮ್ಮ ಸಿನಿಮಾನೂ ಅಷ್ಟೇ. ಇದರಲ್ಲಿ ಹಲವಾರು ದಿಗ್ಗಜರಿದ್ದಾರೆ. ಶೋಭರಾಜ್ ಸರ್, ದಿನೇಶ್ ಮಂಗಳೂರು ಸರ್ ಆಗಿರ್ಬೋದು, ETV ಶ್ರೀಧರ್ ಸರ್ ಆಗಿರ್ಬೋದು, ನಾಗೇಂದ್ರ ಅರಸ್ ಸರ್ ಆಗಿರ್ಬೋದು, ಹೊನ್ನವಳ್ಳಿ ಕೃಷ್ಣ ಅವರಾಗಿರ್ಬೋದು. ಇದರ ದಿಗ್ಗಜರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನನಗೆ ನನ್ನ ಪುಣ್ಯ ಅಂತ ಹೇಳ್ಕೊತೀನಿ. ಡೆಫಿನೆಟ್ಲಿ ಇದೊಂದು ಒಳ್ಳೆ ಕನ್ನಡದಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದರಲ್ಲಿ ಅವಾಗಲೇ ಕೇಳಿದ್ರು ಹೀರೋ ಹೀರೋಯಿನ್ ಅಂತ ಕೇಳಿದ್ರು. ಇದರಲ್ಲಿ ಯಾವ ಥರ ಇದೆ ಅಂದರೆ ಪಾತ್ರ ಒಂದು ಸ್ಟೇಷನಲ್ಲಿ ಯಾರೆಲ್ಲ ಇರ್ತಾರೆ, ಹೆಡ್ ಕಾನ್ಸ್ಟೇಬಲ್, PC, ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, ತ್ರಿಬಲ್ ಸ್ಟಾರ್, ಆಮೇಲೆ ರೈಟರ್ ಇರ್ತಾರಲ್ಲ. ಸೊ ಈ ಸಿನಿಮಾ ಕಂಪ್ಲೀಟ್ಲಿ ಆ ಥರ ತರಣಿಗೆ ಹೋಗುತ್ತೆ. ಆ್ಯಂಡ್ ಮೈಸೂರಲ್ಲಿ ನಮಗೆ ತುಂಬ ಇದು ಪ್ರಚಾರ ಮಾಡೋದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಸ್ಟೂಡೆಂಟ್ಸ್ ಕಡೆಯಿಂದ. ಆ್ಯಂಡ್ ಈ ಕಥೆಯಲ್ಲೂ ಕೂಡ ಮೈಸೂರು ದಸರಾ ನಡೆಯೋ ಟೈಮಲ್ಲಿ ನಡೆಯುವಂಥ ಒಂದು ಕತೆ ಇದು. ಅದು ನಮ್ಗೆ ಮೈಸೂರು ತುಂಬ ಹತ್ರ. ಡೆಫಿನೆಟ್ಲಿ ನಾನು ಓದಿದ್ದು GTNTC, ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್. ಅದು ಮೈಸೂರಲ್ಲಿ ಕೂಡ ಇದೆ. ಸೊ ಆ ಸ್ಟೂಡೆಂಟ್ ನನಗೆ ಈ ಪಾತ್ರಕ್ಕೆ ಮಾಡೋದಕ್ಕೆ ನಾನು 100% ಕೊಟ್ಟಿದ್ದೀನಿ. ಡೆಫಿನೆಟ್ಲಿ ಮುಂಬರೋ ಚಿತ್ರಮಂದಿರದಲ್ಲಿ ಬಂದಾಗ ನೀವು ನೋಡಿದ್ರೆ ಈ ಸಿನಿಮಾ ಬಗ್ಗೆ ನೀವು ನಮಗೆ ಮಾಧ್ಯಮ ಮಿತ್ರರು ತಲುಪಿಸಿದಾಗ ವಿಷಯ, ನೀವು ಡೆಫಿನೆಟ್ಲಿ ಒಂದು ಸಕ್ಸಸ್ ಮೀಟಲ್ಲಿ ಕೂಡ ನೀವು ನಮಗೆ ಒಂದು ಒಳ್ಳೆ ರಿಯಾಕ್ಷನ್ನು ಮತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಅಂತೂ ಕೊಡ್ತೀರಾ. ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ. ಈ ವಿಷಯನ ನನ್ನ ಪಾತ್ರ ಆಗ್ತಾನೆ ಟ್ರೈನಿಂಗ್ ಬಂದಿರೋವಂಥ ಒಂದು ಪೊಲೀಸ್ ಸರ್. ಒಂದು ಪೊಲೀಸ್ ಹೇಗೆ ಟ್ರೈನಿಂಗ್ ಮಾಡ್ತಾರೋ ಅದೇ ಥರ ನಾನು ಕೂಡ ಕಂಪ್ಲೀಟ್ಲಿ ಫಿಟ್ನೆಸ್ ಕೂಡ ಆ ಥರನೇ ರೆಡಿ ಮಾಡಿರುವಂಥ ಒಂದು ಕ್ಯಾರೆಕ್ಟರ್ ಸರ್. ಅವಾಗ ತಾನೇ ಪ್ರೊಫೆಷ್ನರಿ ಪೀರಿಯಡ್ಗೆ ಟ್ರೈನಿಂಗ್ ಮುಗಿಸ್ಕೊಂಡು ಜಾಯ್ನ್ ಆಗಿರೋವಂಥ ಒಂದು ಕಾಪ್ ರೋಲ್ ಇತ್ತು ಸರ್ ಇದು. ನನಗೆ ಟಫೆಸ್ಟ್ ಅಂತ ಅನಿಸಿದ್ದು ನನಗೆ ಏನಂದರೆ, ಆ್ಯಕ್ಚುಲಿ ನಾನು ಬಿಫೋರ್ ಒಂದು ಆ್ಯಪಲ್ ಕಂಪ್ನಿ MV ಅಂತ ಒಂದು ಕಂಪ್ನಿಲಿ ನನಗೆ ಒಂದು ಜಾಬ್ ಸಿಕ್ಕಿತ್ತು ಒಂದು 3 years ಬ್ಯಾಕು. ಸೊ ಅದೇ ಕಂಪ್ನಿಯಲ್ಲಿ ಇಂಟರ್ವ್ಯೂಗೆ ಬರೋ ಟೈಮಲ್ಲಿ ಸೆಕೆಂಡ್ ರೌಂಡಲ್ಲಿ ನನಗೆ ವಿತ್ ಕ್ಲೀನ್ ಸೇವ್ ಬರೋದಕ್ಕೆ ಹೇಳ್ತಾರೆ ಇಂಟರ್ವ್ಯೂಗೆ. ಮತ್ತು ಜಾಬ್ 100% ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾನು ಡಿಸೈಡ್ ಮಾಡಿಬಿಟ್ಟು ನಾನು ಆ ಟೈಮಲ್ಲಿ ಹೋಗಿಲ್ಲ. ಅದಾಗೊಂದು 2-3 ಮಂತ್ಸಲ್ಲಿ ನನಗೆ ಸರ್ ಕತೆ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಇಲ್ಲ ಈ ಕ್ಯಾರೆಕ್ಟರ್ ನಾನು ಮಾಡಲೇಬೇಕು, ನಾನು ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಇಂಥ ದೊಡ್ಡ ಜೊತೆ ಆಪರ್ಚುನಿಟಿ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಇದು ಆಲ್ಮೋಸ್ಟ್ ಒಂದು 50-55 ಡೇಸ್ ಎವ್ರಿ ಡೇ ಒಂದು ಪೊಲೀಸ್ ಅವರು ಹೇಗೆ ಕ್ಲೀನ್ ಸೇವ್ ಮಾಡಿಬಿಟ್ಟು ಜಾಬ್ ಜಾಯ್ನ್ ಆಗ್ತಾರಲ್ಲ, ಅದೇ ರೀತಿ 50-55 ಡೇಸ್ ಕ್ಲೀನ್ ಸೇವ್ ಮಾಡಿಬಿಟ್ಟು ಈ ಪಾತ್ರನ ನಾನು ಮಾಡಿದ್ದೀನಿ. ಇದು ನನ್ನ ಲೈಫ್ ಟೈಮ್ ಅಚೀವ್ಮೆಂಟ್ ಆಗಿರುತ್ತೆ. ಯಾಕಂದರೆ ನಾನು ಒಬ್ಬ IPS ಮಾರೇಗೌಡರು ಅವರ ಮೊಮ್ಮಗ ನಾನು. ಸೊ ನನಗೆ ಈ ಪೊಲೀಸ್ ಕಾಕಿ ಹಾಕಿದ್ದಕ್ಕೆ ತುಂಬ ಖುಷಿಯಾಯಿತು. ನಮ್ಮ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದು ಒಂದು ಸ್ಟೇಷನ್ನು ಕಂಪ್ಲೀಟ್ಲಿ ಒಂದು ಕತೆ ಹೇಳ್ದಾಗೆ ಒನ್ ನೈಟ್ ಸ್ಟೋರಿ ಆಗಿರೋದ್ರಿಂದ ಕಂಪ್ಲೀಟ್ಲಿ ತುಂಬ ಸೀರಿಯಸ್ ಆಗಿ ತುಂಬ ಚೆನ್ನಾಗಿ ಹೋಗಿದ್ದಾರೆ ಡೈರೆಕ್ಟರು. ಅದು ಬಿಟ್ಟು ಸಿನಿಮಾ ಆಚೆ ಬಂದುಬಿಟ್ಟು ನಾವು ಒಂದು ಪ್ರಮೋಷನಲ್ ಸಾಂಗ್ ಮಾಡಿದ್ವಿ. ಅದು ಸಿನಿಮಾ ಡೈರೆಕ್ಷನ್ ಎಲ್ಲ ರಿಲೀಸ್ ಎಲ್ಲ ಆದಮೇಲೆ ಡೆಫಿನೆಟ್ಲಿ ಅದು ಮುಂಬರೋ ಒಂದು ಒಳ್ಳೆ ಯೂಟ್ಯೂಬ್ ಚಾನಲಲ್ಲಿ ಆಲ್ಬಮ್ ಸಾಂಗ್ ಅದು. ಆಮೇಲೆ ಅದು ಬಿಟ್ಟು ಸಿನಿಮಾದಲ್ಲಿ ಟೈಟಲ್ ಶೋ ಆಗುವಾಗ ಒಂದು ಇಂಗ್ಲೀಷ್ ಸಾಂಗ್ ಇದೆ. ಅಂಡ್